Hello students, this is Dr. Nizamuddin, Assistant Professor of Economics. In my previous session 18, I was discussing about the major objectives of human resource planning. In my present session 19, I would like to discuss about the significance or importance of human resource planning. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಸೆಷನ್ 18ರಲ್ಲಿ ಮಾನವ ಸಂಪನ್ಮೂಲ ಯೋಜನೆಯ ಪ್ರಮುಖ ಉದ್ದೇಶಗಳನ್ನು ಅಥವಾ ಅದರ ಧ್ಯೇಯಗಳನ್ನು ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ. ಇವತ್ತಿನ ನನ್ನ ಸೆಷನ್ 19ರಲ್ಲಿ ಮಾನವ ಸಂಪನ್ಮೂಲ ಯೋಜನೆಯ ಮಹತ್ವ ಏನು ಅಥವಾ ಅದರ ಪ್ರಾಮುಖ್ಯತೆ ಏನು ಅನ್ನುವಂಥ ವಿಷಯದ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಫ್ಕೋರ್ಸ್ ಇನ್ ಎಕ್ಸಾಮ್ ದೇರ್ ಮೇ ಬಿ ಎ ಕ್ವಶನ್ ಆನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಫಾರ್ 5 or 10 ಮಾರ್ಕ್ ಹಿಯರ್. ಸೊ ಯಾವುದೇ ಒಂದು ಆರ್ಗನೈಸೇಷನ್ ಅಂತ ಹೇಳಿದಾಗ ನನಗಾಗಲೇ ಹಲವು ಬಾರಿ ನಾನು ಚರ್ಚೆಯನ್ನು ಮಾಡಿದ್ದೇನೆ. ಅದು ಯಾವುದೇ ಒಂದು ಸಂಘಟನೆ ಅಥವಾ ಒಂದು ಸಂಸ್ಥೆ ಅಂತ ಹೇಳಿದಾಗ ಭಾಳನೇ ಒಂದು ನಿರ್ಣಾಯಕವಾದಂತಹ ಭಾಳನೇ ಒಂದು ಗಂಭೀರವಾದಂತಹ ಮಹತ್ವವನ್ನು ಮಾನವ ಸಂಪನ್ಮೂಲ ಯೋಜನೆ ಅನ್ನುವಂಥದ್ದು ಹೊಂದಿದೆ. ಸೊ ನಾವೇನು ಹೇಳ್ತೇವೆ, ಇಟ್ ಹ್ಯಾಸ್ ಅ ಯೂನಿಕ್ ಸಿಗ್ನಿಫಿಕೆನ್ಸ್ ಅಂತ ಹೇಳ್ತೇವೆ. ಇಟ್ ಇಸ್ ಅನ್ನ ತುಂಬ ನಿರ್ಣಾಯಕವಾದಂತಹ ತುಂಬನೇ ಒಂದು ಕ್ರಿಯಾಶೀಲ ಮಹತ್ವವನ್ನು ಈ ಮಾನವ ಸಂಪನ್ಮೂಲ ಯೋಜನೆ ಎನ್ನುವಂಥದ್ದು ಹೊಂದಿದೆ. ಸೊ ಇಟ್ ಹ್ಯಾಸ್ ಅ ಯೂನಿಕ್ ಸಿಗ್ನಿಫಿಕೆನ್ಸ್ ಇನ್ ಎವ್ರಿ ಆರ್ಗನೈಸೇಷನ್ ಆಸ್ ಇಟ್ ಮೇಕ್ಸ್ ಪಾಸಿಬಲ್ ದ ಎಫೆಕ್ಟಿವ್ ಯೂಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಅಲಾಂಗ್ ವಿತ್ ಅದರ್ ಮೆಟೀರಿಯಲ್ ರಿಸೋರ್ಸಸ್. ಈಗ ಮಾನವ ಸಂಪನ್ಮೂಲದ ಹೊರತಾಗಿ ಬೇರೆ ಯಾವ ಸಂಪನ್ಮೂಲಗಳಿಗೆ ಅದರ ಅರ್ಥನೇ ಇಲ್ಲ. ಸೊ ಬೇರೆ ಎಲ್ಲ ಭೌತಿಕ ಸಂಪನ್ಮೂಲಗಳ ಬಳಕೆ ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ? ಮಾನವ ಸಂಪನ್ಮೂಲದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಮಾನವ ಸಂಪನ್ಮೂಲದ ಸಮರ್ಪಕ ಬಳಕೆ ಮಾಡ್ಕೋಬೇಕಾದದ್ದು ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಅದು ನಮ್ಮ ಒಂದು ಆದ್ಯ ಕರ್ತವ್ಯ. ಆ ಮಾನವ ಸಂಪನ್ಮೂಲದ ಸಮರ್ಪಕ ಬಳಕೆಯನ್ನು ಮಾಡ್ಕೋಬೇಕಾದ್ರೆ ನಾವು ದಿಟವಾದ ಒಂದು ಯೋಜನೆಯನ್ನು ರೂಪಿಸಬೇಕಾಗುತ್ತೆ. ಅದುವೇ ಮಾನವ ಸಂಪನ್ಮೂಲ ಯೋಜನೆ. ಸೊ ಹಾಗಾಗಿ ಈ ಮಾನವ ಸಂಪನ್ಮೂಲ ಯೋಜನೆ ಅನ್ನುವಂತಹದ್ದು ಒಂದು ಸಂಘಟನೆಯಲ್ಲಿ ಲಭ್ಯವಿರುವಂತಹ ಬೇರೆಲ್ಲ ಸಂಪನ್ಮೂಲಗಳ ಜೊತೆಗೆ ಮಾನವ ಸಂಪನ್ಮೂಲದ ಸಮರ್ಪಕ ಬಳಕೆ ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಮಗೆ ತೋರಿಸಿಕೊಡುತ್ತೆ. ಅದು ಭಾಳಷ್ಟು ನಮಗೆ ಅರ್ಥ ಮಾಡಿಸಿಕೊಡುತ್ತೆ. ಹಾಗಾಗಿ ಮಾನವ ಸಂಪನ್ಮೂಲ ಯೋಜನೆ ಅನ್ನುವಂಥದ್ದು ಒಂದು ಯೂನಿಕ್ ಮಹತ್ವವನ್ನು ಅಥವಾ ಒಂದು ಭಾಳಷ್ಟು ಒಂದು ಪ್ರಮುಖವಾದಂತಹ ಪ್ರಾಮುಖ್ಯತೆಯನ್ನು ಇದು ಪಡೆದುಕೊಂಡಿದೆ. ಇನ್ನು ಇದರ ಮಹತ್ವವನ್ನು ನಾವು ಚರ್ಚೆಯನ್ನು ಮಾಡೋದಾದರೆ, ನಂಬರ್ 1, ದಿ ಪ್ಲಾನಿಂಗ್ ಫಾರ್ ಹ್ಯೂಮನ್ ರಿಸೋರ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದೆನ್ ಪ್ಲಾನಿಂಗ್ ಫಾರ್ ಎನಿ ಅದರ್ ರಿಸೋರ್ಸ್. ಇದು ಯಾಕೆ ಮಾನವ ಸಂಪನ್ಮೂಲ ಯೋಜನೆ ಎನ್ನುವಂತಹದ್ದು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಯಾಕೆ ಪಡ್ಕೊಂಡಿದೆ ಅನ್ನುವಂಥ ವಿಷಯ ಬಂದಾಗ, ನಾವು ಬೇರೆ ಯಾವ ಸಂಪನ್ಮೂಲಗಳ ಬಗ್ಗೆ ಯೋಜನೆ ಮಾಡುವುದಕ್ಕಿಂತ ಹೆಚ್ಚಾಗಿ ಮಾನವ ಸಂಪನ್ಮೂಲದ ಬಗ್ಗೆ ಯೋಜನೆ ಮಾಡೋದು ಬಹಳನೇ ಪ್ರಮುಖವಾದದ್ದು. ನಾನೇನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಸಂಘಟನೆಗೆ ಅಗತ್ಯವಾಗಿರುವಂತಹ ಸಂಪನ್ಮೂಲಗಳು ನಾನಾ ರೀತಿಯಾಗಿರಬಹುದು. ಅದು ಹಣಕಾಸಿನ ಸಂಪನ್ಮೂಲಗಳಾಗಿರಬಹುದು, ಅದು ತಾಂತ್ರಿಕ ಸಂಪನ್ಮೂಲಗಳಾಗಿರಬಹುದು, ಅಥವಾ ಅದು ಭೂ ಸಂಪನ್ಮೂಲ ಆಗಿರಬಹುದು. ಲ್ಯಾಂಡ್, ನಾವು ಹೇಳ್ತೀವಿ ಲ್ಯಾಂಡ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್, ಲೇಬರ್, ಈ ಉತ್ಪಾದನಾಂಗಗಳಾಗಿರ್ಬೋದು, ಕಚ್ಚಾ ಸಂಪನ್ಮೂಲಗಳಾಗಿರ್ಬೋದು, ಅಥವಾ ಯಾವುದೇ ತರಹದ ಸಂಪನ್ಮೂಲಗಳಾಗಿರ್ಬೋದು. ನಾವು ಎಷ್ಟು ಪ್ರಮಾಣದ ಬಂಡವಾಳ ಬೇಕು, ಎಷ್ಟು ಪ್ರಮಾಣದ ಲ್ಯಾಂಡ್ ಬೇಕು, ಅಥವಾ ನಾವು ಎಷ್ಟು ತರಹದ ಟೆಕ್ನಾಲಜಿ ಬೇಕು, ಯಾವ್ಯಾವ ತರಹದ ಟೆಕ್ನಾಲಜಿ ಬೇಕು ಅಂತ ನಾವು ಯೋಜನೆ ಮಾಡುವುದಕ್ಕಿಂತ ಹೆಚ್ಚಾಗಿ ಯಾವ ತರಹದ ಮಾನವ ಸಂಪನ್ಮೂಲವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅನ್ನುವುದು ಬಹಳ ಪ್ರಮುಖವಾದಂಥ ಒಂದು ವಿಚಾರ ಆಗಿರೋದ್ರಿಂದ ಆ ಮಾನವ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತೆ ಯೋಜನೆ ರೂಪಿಸೋದಿದೆಯಲ್ಲ, ಅದನ್ನು ನಾವು ಕಲಿಯೋದು ಯಾವುದರಲ್ಲಿ ಅಂತಂದರೆ ಮಾನವ ಸಂಪನ್ಮೂಲ ಯೋಜನೆಯಲ್ಲಿ. ಹಾಗಾಗಿ ಮಾನವ ಸಂಪನ್ಮೂಲ ಯೋಜನೆಯನ್ನು ಅಧ್ಯಯನವನ್ನು ಮಾಡಿದಂತಹ ನಾವುಗಳು ಖಂಡಿತವಾಗಿ ಆ ಮಾನವ ಸಂಪನ್ಮೂಲ ಯೋಜನೆಯನ್ನು ರೂಪಿಸೋದ್ರ ಮೂಲಕ ಒಂದು ಆರ್ಗನೈಸೇಷನ್ ಎಷ್ಟು ಮಟ್ಟಿಗೆ ಗುರಿಗಳನ್ನು ಈಡೇರಿಸ್ಕೊಡ್ಲಿಕ್ಕೆ ಅಥವಾ ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಾವು ಕಲೀಲಿಕ್ಕೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಮಾನವ ಸಂಪನ್ಮೂಲ ಯೋಜನೆ ಅನ್ನುವಂತಹದ್ದು ನಮಗೆ ಬೇರೆಲ್ಲ ಯೋಜನೆಗಳಿಗಿಂತ ಮಾನವ ಸಂಪನ್ಮೂಲ ಯೋಜನೆ ಅನ್ನುವಂಥದ್ದು ಭಾಳಷ್ಟು ಒಂದು ಪ್ರಮುಖವಾದಂತಹ ಒಂದು ವಿಷಯ ಅಂತ ನಾವು ಹೇಳ್ತೇವೆ. ಎರಡನೇದಾಗಿ, ಹ್ಯೂಮನ್ ರಿಸೋರ್ಸ್ ಪ್ಲಾನ್ evaluates and even modifies strategic plan of any organization.
ಸೊ ಸ್ಟ್ರಾಟಜಿಕ್ ಪ್ಲಾನ್ ಆಫ್ ಎನಿ ಆರ್ಗನೈಸೇಷನ್ಸ್ ಅಂತ ಹೇಳಿದಾಗ ಏನು? ಸೊ ಸ್ಟ್ರಾಟಜಿಕ್ ಪ್ಲಾನ್ ಆಫ್ ಆರ್ಗನೈಸೇಷನ್ ಅಂತ ಹೇಳಿದಾಗ ಒಂದು ಸಂಘಟನೆಗೆ ಬೇರೆ ಬೇರೆ ತರಹದ ಆಯಕಟ್ಟಿನ ಯೋಜನೆಗಳು ಅಂತ ಕರಿಬೋದು ನಾವು. ಆಯಕಟ್ಟಿನ ಯೋಜನೆಗಳು ಅದು ಟೆಕ್ನಾಲಜಿಗೆ ರಿಲೇಟೆಡ್ ಆಗಿರಬಹುದು, ಅಥವಾ ಅದು ಸೇಲ್ಸ್ ಟಾರ್ಗೆಟಿಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಅಥವಾ ಅದು ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಅಥವಾ ಅದು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಫಿನಾನ್ಸ್ಗೆ ಸಂಬಂಧಪಟ್ಟಂತೆ ಆಗಿರಬಹುದು. ಸೊ ಈ ಹ್ಯೂಮನ್ ರಿಸೋರ್ಸಸ್ ಇದೆಯಲ್ಲ, ಈ ಹ್ಯೂಮನ್ ರಿಸೋರ್ಸ್ ಪ್ಲಾನ್ ಅನ್ನುವಂಥದ್ದು, ಮಾನವ ಸಂಪನ್ಮೂಲ ಯೋಜನೆ ಅನ್ನುವಂಥದ್ದು ಆ ಸಂಘಟನೆಯ ಬೇರೆ ಬೇರೆ ತರಹದ ಆಯಕಟ್ಟಿನ ಯೋಜನೆಗಳ ಮೌಲ್ಯಮಾಪನ ಮಾಡುತ್ತೆ. ಇದು ಇವ್ಯಾಲ್ಯುವೇಟ್ ಮಾಡುತ್ತೆ ಅಂತಂದರೆ ಅದನ್ನು ಅಸೆಸ್ ಮಾಡುತ್ತೆ, ಮೌಲ್ಯಮಾಪನ ಮಾಡುತ್ತೆ, ಅವಶ್ಯವಿದ್ದರೆ ಅದನ್ನು ಮಾಡಿಫೈ ಕೂಡ ಮಾಡುತ್ತೆ. ಮಾಡಿಫೈ ಮಾಡುತ್ತೆ ಅಂತಂದರೆ ಅದನ್ನು ಅವಶ್ಯವಿದ್ದಲ್ಲಿ ಅದನ್ನು ಬದಲಿಸುವಂತಹ ಒಂದು ಕೆಲಸವನ್ನು ಕೂಡ ಮಾನವ ಸಂಪನ್ಮೂಲ ಯೋಜನೆ ಅನ್ನುವಂಥದ್ದು ಮಾಡುತ್ತೆ. ಹಾಗಾಗಿ ಯಾವುದೇ ಒಂದು ಸಂಘಟನೆಯಲ್ಲಿ ಇರುವಂತಹ ಆ ಸ್ಟ್ರಾಟಜಿಕ್ ಪ್ಲಾನ್ಸ್ ಇರ್ತಾವಲ್ವಾ, ಅಥವಾ ಸ್ಟ್ರಾಟಜಿಕ್ ಪ್ಲಾನ್ಸ್ ಅಂತ ಹೇಳಿದಾಗ ನಾನು ಆಯಕಟ್ಟಿನ ಯೋಜನೆಗಳು ಅಂತ ಇರ್ತಾವಲ್ವಾ, ಆ ರೂಪಿಸಿಕೊಂಡಿರುವಂತಹ ಆಯಕಟ್ಟಿನ ಯೋಜನೆಗಳನ್ನು ಮೌಲ್ಯಮಾಪನ ಮಾಡುವಂತಹ ಕೆಲಸ ಯಾರು ಮಾಡುತ್ತೆ ಅಂತಂದರೆ ಮಾನವ ಸಂಪನ್ಮೂಲ ಯೋಜನೆ ಮಾಡುತ್ತೆ. ಮೌಲ್ಯಮಾಪನ ಮಾಡುವುದರ ಜೊತೆಗೆ ಅದರಲ್ಲಿ ಏನಾದರೂ ಮಾಡಿಫಿಕೇಷನ್ಸ್ ಬಯಸಿದ್ದಲ್ಲಿ, ಅಗತ್ಯ ಇದ್ದಲ್ಲಿ ಆ ಮಾಡಿಫಿಕೇಷನ್ಸನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾನವ ಸಂಪನ್ಮೂಲ ಯೋಜನೆ ಎನ್ನುವಂತಹದ್ದು ಮಾಡುತ್ತೆ. ಹಾಗಾಗಿ ಇದು ಬಹಳನೇ ಒಂದು ನಿರ್ಣಾಯಕ ಮಹತ್ವವನ್ನು ಅಥವಾ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಅಂತ ನಾವು ಹೇಳ್ತೇವೆ. ಇನ್ನು ಮೂರನೇದಾಗಿ, ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ರ್ಯಾಪಿಡ್ ಚೇಂಜಸ್ ಇನ್ ಟೆಕ್ನಾಲಜಿ, ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್. ನಾನು ಕಳೆದ ಸೆಷನ್ನಲ್ಲೂ ಕೂಡ ನಾನು ಆ ಚೇಂಜಸ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಹೇಳ್ತಿರುವಾಗ ನಾನು ಹೇಳಿದೆ, ಇತ್ತೀಚಿನ ದಿನಗಳಲ್ಲಿ ಸಮಕಾಲೀನ ಪ್ರಪಂಚದಲ್ಲಿ, ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಆವಿಷ್ಕಾರಗಳು ಅಥವಾ ಅನ್ವೇಷಣೆಗಳು ತುಂಬನೇ ರಭಸವಾಗಿ ಇವತ್ತು ನಾವು ದಿನೇ ದಿನೇ ನಾವು ಕಾಣ್ತಾ ಇದ್ದೇವೆ. ಸೊ ಹಾಗಾಗಿ ಒಂದು ಸಂಘಟನೆಯ ಮೇಲೆ ಈ ವಿಜ್ಞಾನ ತಂತ್ರಜ್ಞಾನದಲ್ಲಿ ಉಂಟಾದಂತಹ ಬದಲಾವಣೆಯ ಪ್ರಭಾವ ಏನು, ಹಾಗೂ ಈ ಒಂದು ಅನ್ವೇಷಣೆಗಳು ಅಥವಾ ಆವಿಷ್ಕಾರಗಳು ಅಥವಾ ಸುಧಾರಣೆ ಅನ್ನುವಂತಹದ್ದು ಕೇವಲ ತಂತ್ರಜ್ಞಾನದಲ್ಲಿ ಅಷ್ಟೇ ಅಲ್ಲ, ಈವನ್ ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸಲ್ಲೂ ಕೂಡ ಇವತ್ತು ಬದಲಾವಣೆಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಮಾರ್ಕೆಟಿಂಗಲ್ಲಿ ಫಾರ್ ಎಕ್ಸಾಂಪಲ್ ಈ ಬಿಸ್ನೆಸ್ ಅಂತ ಹೇಳ್ತೀವಿ. ಮುಂಚೆ ನಾವು ಏನು ಮಾಡ್ತಾ ಇದ್ವಿ, to buy and sell the goods and services, the buyer he used to go to the showroom or a place, and seller he used to pay some amount of the rent, and he used to keep all his goods and services in one particular place, geographically one building alli nidta idda. Now the Amazon and the Flipkart and all, they have made a tremendous revolutions in marketing. ಇವತ್ತು ಆನ್ಲೈನ್ ಬಿಸ್ನೆಸ್ ಅಂತ ಆಗ್ತಾ ಇರೋದ್ರಿಂದ ಆನ್ಲೈನ್ ಬಿಸ್ನೆಸ್ ಅಲ್ಲಿ ಇವತ್ತು ನಾವು ಅನುಭೋಗಿ ಸೆಲ್ಲರಿಗೆ ನೋಡ್ತಾ ಇಲ್ಲ, ಸೆಲ್ಲರ್ ಕನ್ಸ್ಯೂಮರ್ಗೆ ನೋಡ್ತಾ ಇಲ್ಲ. ಪೇಮೆಂಟ್ ಸಿಸ್ಟಮ್ ಹ್ಯಾಸ್ ಬಿಕಮ್ ಎನ್ ವೆರಿ ಈಸಿ. ದೀಸ್ ಆರ್ ಆಲ್ ರಿಫಾರ್ಮ್ಸ್ ಇನ್ ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸಲ್ಲಿ ಆಗಿರುವಂತಹ ತುಂಬ ಸುಧಾರಣೆಗಳು. ಈ ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗಳಲ್ಲಿ ಇಂತಹ ಆಗಿರುವಂತಹ ಸುಧಾರಣೆಗಳು, ವಿಜ್ಞಾನ ತಂತ್ರಜ್ಞಾನದಲ್ಲಿ ಆಗಿರುವಂತಹ ಸುಧಾರಣೆಗಳು, ಈ ಒಂದು ಸುಧಾರಣೆಗಳ ದೃಷ್ಟಿಯಿಂದನೂ ಕೂಡ ಈ ಮಾನವ ಸಂಪನ್ಮೂಲ ಯೋಜನೆ ಅನ್ನುವಂಥದ್ದು ಬಹಳ ಮಹತ್ವವಾದದ್ದು. ಯಾಕೆಂತಂದರೆ ಆ ಸುಧಾರಣೆಗಳಿಗೆ ತಕ್ಕಂತೆ, ಉಂಟಾಗಿರುವಂತಹ ಬದಲಾವಣೆಗಳಿಗೆ ತಕ್ಕಂತೆ ನಮ್ಮ ಮಾನವ ಸಂಪನ್ಮೂಲವನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ, ರಿಫಾರ್ಮ್ ಮಾಡ್ಕೋಬೇಕಾಗುತ್ತೆ, ಅಥವಾ ಮಾಡಿಫೈ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಈ ತಂತ್ರಜ್ಞಾನ, ವ್ಯಾಪಾರ, ವಾಣಿಜ್ಯದಲ್ಲಿ ಉಂಟಾದ ಬದಲಾವಣೆಯ ದೃಷ್ಟಿಯಿಂದಲೂ ಮಾನವ ಸಂಪನ್ಮೂಲ ಯೋಜನೆ ಅನ್ನುವಂಥದ್ದು ಬಹಳನೇ ಮಹತ್ವವಾದಂತಹ ಒಂದು ವಿಷಯ ಅಂತ ನಾವು ಹೇಳ್ತೇವೆ. ಇನ್ನು ನಾಲ್ಕನೇದಾಗಿ, ಸಿಗ್ನಿಫಿಕೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ಚೇಂಜಸ್ ಇನ್ ಡೆಮೋಗ್ರಫಿಕ್ ಪ್ರೊಫೈಲ್, ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಲೇಬರ್ ಲಾಸ್ ಆಫ್ ದ ಎನಿ ಪರ್ಟಿಕ್ಯುಲರ್ ಕಂಟ್ರಿ. ಸೊ ಯಾವುದೇ ಒಂದು ದೇಶದಲ್ಲಿ ಕೇವಲ ಈ ಬದಲಾವಣೆ ಅಥವಾ ಸುಧಾರಣೆ ಅನ್ನುವಂತಹದ್ದು ವಿಜ್ಞಾನ ತಂತ್ರಜ್ಞಾನದಲ್ಲಿ ಮಾತ್ರ ಅಲ್ಲ, ಅಥವಾ ವ್ಯಾಪಾರ ವಾಣಿಜ್ಯದಲ್ಲಿ ಮಾತ್ರ ಅಲ್ಲ, ಈವನ್ ನಾವು ಆ ದೇಶದ ಜನಸಂಖ್ಯಾ ಒಂದು ನಾವೇನು ಹೇಳ್ತೀವಿ ಪ್ರೊಫೈಲ್ ಅಂತ ಹೇಳ್ತೀವಲ್ವ, ಜನಸಂಖ್ಯಾ ಪಕ್ಷಿ ನೋಟ ಅಂತ ನಾವೇನು ಹೇಳ್ತೀವಲ್ವ, ಆ ಡೆಮೋಗ್ರಫಿಕ್ ಪ್ರೊಫೈಲಲ್ಲೂ ಕೂಡ ಬದಲಾವಣೆ ಆಗಬಹುದು.
ಜೆಂಡರ್ ವೈಸ್, ಫಾರ್ ಎಕ್ಸಾಂಪಲ್ ಲಿಂಗದ ಆಧಾರದ ಮೇಲೆ ಬದಲಾವಣೆ ಆಗಬಹುದು, ಅಥವಾ ಕೆಲವೊಂದು ವಯಸ್ಸಿನ ಆಧಾರದ ಮೇಲೆ, ಅಥವಾ ನಾವೇನು ಹೇಳ್ತೀವಿ ಲಿಂಗದ ಆಧಾರದ ಮೇಲೆ ಮತ್ತು ವಯಸ್ಸಿನ ಆಧಾರದ ಮೇಲೆ. ಆಮೇಲೆ ಹಿಂದೆ, ಈಗ 10 ವರ್ಷದ ಹಿಂದೆ ಗ್ರಾಮೀಣ ಜನಸಂಖ್ಯೆ ತುಂಬ ಜಾಸ್ತಿ ಇತ್ತು, ಅರ್ಬನ್ ಜನಸಂಖ್ಯೆ ತುಂಬ ಕಡಿಮೆ ಇತ್ತು. ಈಗ ಅರ್ಬನ್ನಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ, ಗ್ರಾಮೀಣ ಜನಸಂಖ್ಯೆ ಕಡಿಮೆ ಆಗಿದೆ, ಮೈಗ್ರೇಷನ್ ಆಗಿರ್ಬೋದು. ಇದೆಲ್ಲ ಏನಪ್ಪ ಅಂತಂದರೆ ಜನಸಂಖ್ಯಾ ಒಂದು ರಚನೆಯಲ್ಲಿ ಆಗಿರುವಂತಹ ಬದಲಾವಣೆಗಳು. ಹಿಂದೆ ಕೃಷಿಯ ಮೇಲೇ ಅವಲಂಬನೆ ಆಗಿರುವಂತಹ ಜನಸಂಖ್ಯೆ ತುಂಬ ಜಾಸ್ತಿ ಇತ್ತು, ಈಗ ಕೈಗಾರಿಕೆ ಹಾಗೂ ಸೇವಾ ಕ್ಷೇತ್ರದ ಮೇಲೆ ಅವಲಂಬನೆ ಆಗಿರುವಂತಹ ಜನಸಂಖ್ಯೆಯ ಪ್ರಮಾಣ ಹೆಚ್ಚಾಗಿದೆ. ಅಥವಾ ನಾವು ಲಿಂಗಾನುಪಾತದ ಆಧಾರದ ಮೇಲೆ, ಹಿಂದೆ ಪುರುಷರ ಸಂಖ್ಯೆ ತುಂಬ ಜಾಸ್ತಿ ಇತ್ತು, ಮಹಿಳೆಯರ ಸಂಖ್ಯೆ ಕಡಿಮೆ ಇತ್ತು. ಈಗ ನಾವೇನು ಹೇಳ್ತಾ ಇದ್ದೀವಿ, ಅಥವಾ ಈಗೇನು ಕಾಣಬಹುದು, ಮಹಿಳೆಯರ ಪ್ರಮಾಣ ತುಂಬ ಹೆಚ್ಚಿದೆ ಪುರುಷರ ಪ್ರಮಾಣಕ್ಕಿಂತ ಹೋಲಿಸಿದ್ರೆ. ಇವೆಲ್ಲ ಬದಲಾವಣೆಗಳಾದಾಗ ವ್ಯಾಪಾರ ಅಥವಾ ಒಂದು ವಾಣಿಜ್ಯದ ಮೇಲೂ ಕೂಡ ಅದು ಗಂಭೀರ ಪರಿಣಾಮವನ್ನು ಉಂಟು ಮಾಡುತ್ತೆ. ಯಾಕಂದರೆ ಸಂಘಟನೆ ಅದಕ್ಕೆ ತಕ್ಕಂತೆ ಆ ಒಂದು ದೇಶದ ಜನಸಂಖ್ಯಾ ರಚನೆಗೆ ಅನುಗುಣವಾಗಿ ಬದಲಾವಣೆಗಳನ್ನು ಕಂಡುಕೋಬೇಕಾಗುತ್ತೆ. ಅದೇ ರೀತಿ ಒಂದು ಸರ್ಕಾರದ ನೀತಿಗಳಲ್ಲಿ, ಸರ್ಕಾರದ ರೀತಿ ನೀತಿಗಳಲ್ಲಿ, ನಿಯಮಗಳಲ್ಲಿ ಬದಲಾವಣೆ ಆಗಿರಬಹುದು. ಸರ್ಕಾರಗಳು ಸ್ವಲ್ಪ ಸುಧಾರಿಸಿದಂತಹ ನಿಯಮಗಳನ್ನು ಅವರು ಅನ್ವಯ ಮಾಡಿಕೊಂಡು ಅನುಷ್ಠಾನಕ್ಕೆ ತಂದಿರಬಹುದು, ಯಾವುದಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತೆ. ಈಗ GST ಫಾರ್ ಎಕ್ಸಾಂಪಲ್, ರೈಟ್, ದ GST ವಾಸ್ ನಾಟ್ ದೇರ್ ಇನ್ ಅ ಕಪಲ್ ಆಫ್ ಇಯರ್ಸ್ ಬ್ಯಾಕ್. ನಾವೆಲ್ಲ ಟ್ಯಾಕ್ಸಸ್ ಏನು ಮಾಡ್ತಾ ಇದ್ವಿ, ದಿ ಕನ್ಸರ್ನ್ ಟ್ಯಾಕ್ಸ್, ನಾವು ಒನ್ ನೇಷನ್ ಆ್ಯಂಡ್ ಒನ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದೀವಿ. ಬಟ್ ದೋಸ್ ಡೇಸ್ ದೇರ್ ವಾಸ್ ನೋ ಒನ್ ಟ್ಯಾಕ್ಸ್ ಇನ್ ಒನ್ ನೇಷನ್, ದೇರ್ ವಾಸ್ ನಾವು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಲ್ವಾ, ನಾನಾ ತರಹದ ತೆರಿಗೆಗಳು ಇರ್ತಾ ಇದ್ವು. ಈಗ ಏನಾಗಿದೆ, ಸರ್ಕಾರದ ನೀತಿಯಲ್ಲಿ ಉಂಟಾಗಿರುವಂತಹ ಬದಲಾವಣೆಯಿಂದಾಗಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಹ್ಯಾಸ್ ಹ್ಯಾಪನ್. ಸೊ ಅದಕ್ಕೆ ತಕ್ಕಂತೆ ನಾವು ಸಂಘಟನೆಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಲೇಬರ್ ಲಾಸ್ ಅಂತಂದ್ರೇನು, ಈ ಕಾರ್ಮಿಕರ ಕಾನೂನುಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಮಿನಿಮಮ್ ವೇಜ್ ಆ್ಯಕ್ಟ್ ಅನ್ನೋದಂತ ಆಗಿದೆ. ಮಿನಿಮಮ್ ವೇಜ್ ಆ್ಯಕ್ಟ್ ಏನು ಹೇಳುತ್ತೆ, ಕನಿಷ್ಠ ಇಷ್ಟೇ ಪ್ರಮಾಣದ ಕೂಲಿಯನ್ನು ಕೊಡಲೇಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಆ ಸಂಘಟನೆಗೆ ಇಷ್ಟ ಇದೆಯೋ ಇಲ್ವೋ, ಅಥವಾ ಅಲ್ಲಿ ಬರುವಂತಹ ಮಾನವ ಸಂಪನ್ಮೂಲ ಅಥವಾ ಉದ್ಯೋಗಿಗಳು ಬಯಸ್ತಾ ಇದ್ದಾರೋ ಇಲ್ವೋ, ಡಿಮಾಂಡ್ ಮಾಡ್ತಾ ಇದ್ದಾರೋ ಇಲ್ವೋ, ಆ ಸರ್ಕಾರದ ಕಾರ್ಮಿಕ ಕಾನೂನಿನಿಂದಾಗಿ ಅಷ್ಟೊಂದು ಕೂಲಿಯನ್ನು ಕೊಡಲೇಬೇಕು, ಅವರಿಗೆ ಅಷ್ಟೊಂದು PF ಅನ್ನು ಕೊಡಲೇಬೇಕು, ಅಥವಾ ಸವಲತ್ತುಗಳನ್ನು ಕೊಡಲೇಬೇಕು ಅಂತ ಹೇಳಿದಾಗ ಇವು ಕಾರ್ಮಿಕ ಕಾನೂನಿನಲ್ಲಿನ ಬದಲಾವಣೆಗಳು, ಅಥವಾ ಸರ್ಕಾರದ ರೀತಿ ನೀತಿಗಳಲ್ಲಿನ ಬದಲಾವಣೆಗಳು, ಅಥವಾ ಆ ದೇಶದ ಜನಸಂಖ್ಯಾ ರಚನೆಯಲ್ಲಿ ಉಂಟಾದಂತಹ ಬದಲಾವಣೆಗಳು. ಈ ಬದಲಾವಣೆಗಳಾದಾಗ ಒಂದು ಸಂಘಟನೆಯ ಮೇಲೆ ಏನು ಪ್ರಭಾವ ಆಗುತ್ತೆ, ಅಲ್ಲಿನ ಮಾನವ ಸಂಪನ್ಮೂಲ ಹೇಗಿರಬೇಕು ಅಂತ ನಾವು ಡಿಸೈನ್ ಮಾಡ್ಕೋಬೇಕಾದ್ರೆ ನಾವು ಮಾನವ ಸಂಪನ್ಮೂಲ ಯೋಜನೆಯನ್ನು ನಾವು ರೂಪಿಸಬೇಕಾಗುತ್ತೆ. ಅದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಲೇಬೇಕಾಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಇವತ್ತಿನ ಚರ್ಚೆಯಲ್ಲಿ ಮಾನವ ಸಂಪನ್ಮೂಲ ಯೋಜನೆಯ ಪ್ರಾಮುಖ್ಯತೆಯನ್ನು ನಾನು ಚರ್ಚೆಯನ್ನು ಮಾಡಿದ್ದೇನೆ. ಹೋಪ್ ನೀವೆಲ್ಲರೂ ಕೂಡ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಅಸ್ಯೂಮ್ ಮಾಡ್ಕೊಳ್ತೇನೆ. ನನ್ನ ಮುಂದಿನ ಚರ್ಚೆಯಲ್ಲಿ ಮಾನವ ಸಂಪನ್ಮೂಲ ಯೋಜನೆಗೆ ಸಂಬಂಧಪಟ್ಟಂತೆ ಬೇರೆ ವಿಷಯಗಳನ್ನು ನಾನು ಚರ್ಚೆಯನ್ನು ಮಾಡ್ತೇನೆ. ಅಲ್ಲಿಯವರೆಗೆ ಒಂದು ಸ್ಮಾಲ್ ಬ್ರೇಕ್. ಜೈ ಹಿಂದ್.